ಮಹಿಳೆಯರ ಹೃದಯ ಎಷ್ಟು ಜೋಪಾನವಾಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸ್ತ್ರೀರೋಗ ತಜ್ಞರಿದ್ದಾರೆ. ಚಂದ್ರಿಕಾ ಮೇಡಮ್, ನೀವು ಹೇಳಿ, ಇವತ್ತಿನ ದಿನದಲ್ಲಿ ಮಹಿಳೆಯರಿಗೂ ಕೂಡ ಈ ಹೃದಯಾಘಾತ ಅನ್ನೋದು ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಬೇರೆ ಬೇರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅಂದ್ರೆ ವಿಜಯಲಕ್ಷ್ಮಿ ಮೇಡಮ್ ಹೇಳ್ದಂಗೆ ದೇವರು ಕೊಟ್ಟಿರುವಂತ ಒಂದು ದೈವಿಕವಾದಂತ ನಾವು ಒಂದು ಪ್ರಕೃತಿ ಸ್ವಭಾವವಾಗಿ ಬಂದಿರುವಂತ ಈ ದೇಹವನ್ನ ನಾವು ಬೇರೆ ಬೇರೆ ಏನೇನಕ್ಕೋ ಒಗ್ಗಿಸ್ಕೊಳ್ತಾ ಇದೀವಿ. ಅದು ಒಗ್ಗದೇ ಇದ್ರೂ ನಾವು ಬಲವಂತವಾಗಿ ಒಗ್ಗಿಸ್ತಾ ಇದೀವಿ. ಸೊ ಏನು ಹೇಳ್ತೀವಿ? ಹೌದು, ಖಂಡಿತ. ಆ್ಯಕ್ಚುಲಿ ಮುಂಚಿನ ವರ್ಷಗಳಲ್ಲೆಲ್ಲ ಏನಾಗ್ತಾ ಇತ್ತು ಅಂದರೆ, ಈ ಒಂದು ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಇದೆ. ಅದು ರಿಪ್ರೊಡಕ್ಟಿವ್ ಪೀರಿಯಡ್ ಆಫ್ ಲೈಫ್ ಅಂತ ಹೇಳ್ತೀವಲ್ಲ, ಅಂದರೆ ಅಪ್ ಟು ಮೆನೋಪಾಸ್, ಅಲ್ಲಿವರೆಗೂ ಅದು ಕರೆಕ್ಟ್ ಪ್ರಮಾಣದಲ್ಲಿರುತ್ತೆ. ಮತ್ತು ಅದು ಕಾರ್ಡಿಯೋ ಪ್ರೊಟೆಕ್ಟಿವ್ ಅಂತ, ಹೃದಯನ ಅದು ಕಾಪಾಡ್ತಾ ಇರುತ್ತೆ. ಅದಕ್ಕೆ ಮುಂಚೆ ಎಲ್ಲ ಹೇಳ್ತಾ ಇದ್ರು, ಗಂಡಸರಿಗಾದರೆ ಯಂಗ್ ಏಜಲ್ಲೇ ಅಟ್ಯಾಕ್ ಆಗುತ್ತೆ, ಬಟ್ ಹೆಂಗಸರಿಗಾದರೆ ಪೋಸ್ಟ್ ಮೆನೋಪಾಸಲ್ ಪೀರಿಯಡಲ್ಲಿ ಜಾಸ್ತಿ ಆಗುತ್ತೆ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ನೀವು ಹೇಳ್ದಂಗೆ ನಾವು ಸ್ವಾಭಾವಿಕವಾದನ್ನೆಲ್ಲ ಬಿಟ್ಟು ಆರ್ಟಿಫಿಷಿಯಲ್ ಆಗಿ ಎಲ್ಲ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ಲ, ಅದರಿಂದ ಈ ಒಂದು ಹಾರ್ಟ್ ಅಟ್ಯಾಕ್ ಅನ್ನೋದು ಕೂಡ ಯಂಗರ್ ಏಜ್ ಗ್ರೂಪ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಇತ್ತೀಚೆಗಂತೂ ತೀರಾ 25 ವರ್ಷ, 19 ವರ್ಷ, 17 ವರ್ಷ, ನೀವು 25 ವರ್ಷಕ್ಕೆ ಹೋಗಿ 19 ವರ್ಷ 17 ವರ್ಷದವರು ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಹೌದು, ತುಂಬಾನೇ ಯಂಗ್ ಏಜಲ್ಲಿ ಒಂಥರ ನೋವಾಗುತ್ತೆ ಅದನ್ನು ಕೇಳಕ್ಕೆ. ಸೊ ಅದು ಯಾಕೆ ಆಗ್ತಾ ಇದೆ ಅಂತ ನಾವು ಫಸ್ಟು ಯೋಚನೆ ಮಾಡಬೇಕು. ಈಗ ಏನಂದರೆ ಎಲ್ಲ ಕಾಂಪಿಟೇಟಿವ್ ವರ್ಲ್ಡ್. ಫಸ್ಟ್ ನಾನು ಇದಕ್ಕೆಲ್ಲ ಹಾರ್ಟ್ ಅಟ್ಯಾಕ್ಗೆ ಫಸ್ಟ್ ಕಾರಣ ಹೇಳೋದೇನೆ, ಬೇರೆ ಎಲ್ಲನೂ ಇದೆ, ಬಟ್ ಸ್ಟ್ರೆಸ್ಫುಲ್ ಲೈಫ್ ಏನಿದೆ ಇದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿರೋದ್ರಿಂದ ಅದು ಬಾಡಿ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ಸೊ ಅವ್ರಿಗೆ ಏನಂದರೆ ಕೆರಿಯರು, ಲೈಫು ತುಂಬಾ ಮುಂದೆ ಬರಬೇಕು, ಅದು ಇದು ಅಂತ ಮನೆಯಲ್ಲಿ ಮನೆಯೂ ಮ್ಯಾನೇಜ್ ಮಾಡಬೇಕು, ಹೊರಗಡೆನೂ ಮಾಡಬೇಕು, ಮತ್ತು ಅವ್ರದ್ದು ಪರ್ಸ್ನಲ್ ಲೈಫಲ್ಲೂ ಎಷ್ಟೊಂದು ಕಷ್ಟಗಳಿರುತ್ತೆ. ಸೊ ಇದನ್ನೆಲ್ಲ ಸಹಿಸ್ಕೊಂಡು ಅವರು ಏನೋ ಒಂದು ಕಾಂಪಿಟಿಷನಲ್ಲಿ ನಾನು ಮಾಡ್ತೀನಿ ಅಂತ ಮುಂದೋಗ್ತಾರಲ್ಲ, ಆ ಸ್ಟ್ರೆಸ್ಸು ತುಂಬಾ ಕೆಟ್ಟದು. ಇದರ ಜೊತೆಗೆ ನೀವು ಇತ್ತೀಚಿನ ದಿನಗಳಲ್ಲಿ ಕೇಳಿರ್ಬೋದು, ಎಲ್ಲ ನೈಟ್ ಡ್ಯೂಟಿನೂ ಮಾಡ್ತಿರ್ತಾರೆ. ನಾವು ಡಾಕ್ಟ್ರುಗಳಿಗೆ ಬಿಡಿ ಬೇರೆ ದಾರಿ ಇಲ್ಲ, ನಾವು ಮುಂಚೆಯಿಂದನೂ ನೈಟ್ ಡ್ಯೂಟಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ಇವಾಗೆಲ್ಲ ಏನಂದರೆ ಈ IT ಅಲ್ಲೆಲ್ಲ ಸ್ವಲ್ಪ ಲೇಟ್ ನೈಟ್ ಕೆಲಸ ಮಾಡೋದು, ನಿದ್ದೆ ತುಂಬ ಕಡಿಮೆ ಆಗ್ತಾ ಇದೆ. ನಮ್ಮ ದೇಹಕ್ಕೆ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟು. ಅದು ನಮ್ಮದು ರಿದಮ್ನ ಮೇಂಟೈನ್ ಮಾಡುತ್ತೆ. ಒಂದಷ್ಟು ಟೈಮ್ ಎದ್ದಿರ್ತೀವಿ, ತಿರ್ಗಾ ರೆಸ್ಟ್ ತೊಗೋಬೇಕು, ಮಲ್ಕೋಬೇಕು, ನಿದ್ದೆ ಅಟ್ಲೀಸ್ಟ್ ಮಿನಿಮಮ್ ಒಂದು 7 hours ನಿದ್ದೆ ಮಾಡಲೇಬೇಕಾಗತ್ತೆ. ಎಷ್ಟೋ ಜನ ಒಂದು 3 to 4 hours ಕೂಡ ಪರ್ ಡೇ ನಿದ್ದೆ ಮಾಡಿರಲ್ಲ. ಅದರಿಂದ ಈ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ರಿಲೀಸ್ ಆಗುತ್ತೆ. ಸೊ ಅದು ಕೂಡ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಕಾರಣ ಆಗ್ಬೋದು. ರೈಟ್. ವಿಜಯಲಕ್ಷ್ಮಿ ಮೇಡಮ್, ಇವತ್ತಿನ ದಿನದಲ್ಲಿ ಹೇಗಾಗೋಗಿದೆ ಅಂತಂದರೆ, ಚಂದ್ರಿಕಾ ಮೇಡಮ್ ಹೇಳ್ದಂಗೆ ಇವತ್ತು ಬಹುತೇಕ ಮಹಿಳೆಯರು ಹೊರಗಡೆ ಇವತ್ತು ದುಡಿತಾ ಇದ್ದಾರೆ, ಮತ್ತು ಕ್ಯಾರಿಯರ್ ಹ್ಯಾಸ್ ಬೀನ್ ದೇರ್ ಪ್ರಿಯಾರಿಟಿ ಇವಾಗ. ಸೊ ಇದ್ರ ಜೊತೆ ಮನೇನೂ ನಿಭಾಯಿಸಬೇಕು, ಹೊರಗಡೆನೂ ನಿಭಾಯಿಸಬೇಕು, ಆ್ಯಂಡ್ ಕೆಲಸ ಮಾಡೋ ಜಾಗದಲ್ಲೂ ಒತ್ತಡ ಇರುತ್ತೆ. ಇವತ್ತು ನೀವು ಹೇಳ್ತಾ ಇದ್ರಿ, ಪುರುಷರಿಗೆ ಸಮನಾಗಿ ಇವತ್ತು ಸ್ಮೋಕಿಂಗ್ ಇರ್ಬೋದು ಅಥವಾ ಬೇರೆ ಕಲ್ಚರ್ ಇರ್ಬೋದು, ಅದು ಎಲ್ಲದಕ್ಕೂ ಮಹಿಳೆಯರು ಒಗ್ಗೂಡಿಸ್ಕೊಳ್ತಿದ್ದಾರೆ ಅಂತ. ಅಟ್ ದ ಸೇಮ್ ಟೈಮ್ ವರ್ಕ್ ಏರಿಯಾದಲ್ಲಿ ಹೆಂಗಾಗೋಗಿದೆ ಅಂದರೆ, ಮಹಿಳೆಯರಾಗಲಿ ಪುರುಷರಾಗಲಿ ಕೆಲಸ ಮೇಲೆ ಪೋಸ್ಟ್ ಈಸ್ ಪೋಸ್ಟ್ ಅನ್ನೋ ಥರ ಆಗೋಗಿದೆ. ಯು ನೋ ವಾಟ್ ಐ ಆಮ್ ಸೇಯಿಂಗ್. ಸೊ ಈ ಥರ ಆಗಿರೋದ್ರಿಂದ ಏನಾಗಿದೆ, ಬ್ಯಾಲೆನ್ಸ್ ಲೈಫ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಥವಾ ರೊಟೀನ್ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ. ಒಂದು ಪರ್ಸ್ನಲ್ ಲೈಫಲ್ಲೂ ಸಿಕ್ಕಾಪಟ್ಟೆ ಡಿಸ್ಪ್ಯೂಟ್ಸ್ಗಳು ಜಾಸ್ತಿ ಆಗ್ತಾ ಇದೆ ಇವತ್ತಿನ ದಿನದಲ್ಲಿ. ಅದರ ಸ್ಟ್ರೆಸ್ಸು, ವರ್ಕ್ ಅಟ್ಮಾಸ್ಫಿಯರು, ಇದರ ನಡುವೆ ಪೀಪಲ್ ಆರ್ ರನ್ನಿಂಗ್ ಬಿಹೈಂಡ್ ಫಾಲ್ಸ್ ಪ್ರೆಸ್ಟೀಜ್. ಇದಕ್ಕೆ ಅರ್ನ್ ಮಾಡಬೇಕು, ದುಡ್ಬೇಕು, ಆ್ಯಂಡ್ ಇವಾಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ರೀಲ್ಸ್ ಮಾಡಬೇಕು. ಒಂದು ಲೈಕ್ ಬಂದಿಲ್ಲ ಅಂದರೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ಒಂದು ವ್ಯೂ ಆಗಿಲ್ಲ ಅಂದರೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಸೊ ಈ ಎಲ್ಲ ಇರೋದ್ರಿಂದ ನಿದ್ದೆನೂ ಮಾಡೋಕ್ಕಾಗ್ತಿಲ್ಲ. ಫಾರ್ ದ್ಯಾಟ್ ಮ್ಯಾಟರ್, ಈಗ ನಂದೇ ಎಕ್ಸಾಂಪಲ್ ಕೊಡಬೇಕಂದ್ರೆ, ನಮ್ಮ ವರ್ಕ್ ಸ್ಕೆಡ್ಯೂಲ್ ಏನಿದೆ, ಸೊ ಈಗ ನಾವು ಅರ್ಲಿ ಮಾರ್ನಿಂಗ್ ಬರ್ತೀವಿ, ಒಂದೊಂದ್ಸಲ ಶೂಟ್ ಇದ್ದಾಗ ಅರ್ಲಿ ಮಾರ್ನಿಂಗ್ ಹೋಗ್ತೀವಿ, 4 o'clock 5 o'clock ಫಾರ್ ದ್ಯಾಟ್ ಮ್ಯಾಟರ್. ಮನೆಗೆ ಹೋದರೆ ಹಾರ್ಡ್ಲಿ, ಈಗ ಲೇಟಾಗಿ ಹೋದರೆ ಮಾರ್ನಿಂಗ್ ಬೇಗ ಬರಬೇಕಾಗುತ್ತೆ, ಹಾರ್ಡ್ಲಿ ವಿಲ್ ಸ್ಲೀಪ್ 4 to 5 hours. ಸೊ ಇದು ಮ್ಯಾನೇಜ್ ಮಾಡೋದೇ ಇವಾಗ ತುಂಬಾ ಕ್ವೆಶ್ಚನ್ ಮಾರ್ಕ್ ಆಗೋಗಿದೆ. ಆ್ಯಂಡ್ ಯಾರಿಗೂ ಅಷ್ಟು ಪೇಷನ್ಸ್ ಇಲ್ಲ ಫಸ್ಟ್ ಆಫ್ ಆಲ್ ಇವತ್ತಿನ ದಿವಸದಲ್ಲಿ. ಏನ್ ಹೇಳ್ತೀರಿ ಮೇಡಮ್ ಈ ಆಂಗಲ್? ನಿಜ, ಚಂದ್ರಿಕಾ ಅವ್ರು ಹೇಳಿದ್ದು, ನೀವ್ ಹೇಳಿದ್ದು 100% ಸತ್ಯ. ಆದ್ರೆ ಇದಕ್ಕೆ ಕಾರಣ ಮಹಿಳೆಯರೇ ಕಾರಣ ಅಂತ ನಾನ್ ಹೇಳ್ತೀನಿ. ಯಾಕಂದ್ರೆ ಚಂದ್ರಿಕಾನು ಕೆಲಸ ಮಾಡ್ತಾ ಇದಾರೆ, ನಾನಂತೂ ಕತ್ತೆ ತರ ದುಡ್ದಿದ್ದೀನಿ, ಬದುಕೆಲ್ಲ ಬರೀ ದುಡಿಯೋದ್ರಲ್ಲೇ ಕಳೆದಿದ್ದೀನಿ. ಅದು ಅಷ್ಟಿಷ್ಟಲ್ಲ, 10 kg
ಲೆಡ್ ಕೋಟ್ ಹಾಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕ್ಯಾತ್ ಲ್ಯಾಬ್ ಅಲ್ಲಿ ಮಕ್ಕಳಿಗೆ ಕ್ಯಾಥೆಟ್ರೈಸ್ ಮಾಡಿದೀನಿ. ದುಡಿಯೋದ್ರಿಂದ ಯಾರು ಸಾಯೋದಿಲ್ಲ, ದುಡಿಯೋದ್ರಿಂದ ಹಾರ್ಟ್ ವೀಕ್ ಆಗೋದಿಲ್ಲ, ನಾವು ಸ್ಟ್ರಾಂಗ್ ಆಗ್ತೀವಿ. ಆದ್ರೆ ಯಾವಾಗ ನೀವು ದುಡಿಮೆಯ ಜೊತೆಗೆ ನೀವು ಇಲ್ಲದ ಆತಂಕಗಳನ್ನ ಮಾಡ್ಕೊಳ್ತೀವಿ. ಯಾಕೆ ಅಂತಂದ್ರೆ ಈಗ ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ನಾನು ಸ್ಯಾಟರ್ಡೆ ಇದ್ ಮಾಡ್ತೀನಿ ಅಂದ್ರೆ ಆಕ್ಚುಲಿ ಎಲ್ಲಾ ಸ್ಯಾಟರ್ಡೆ ಸಂಡೇ ನಾನೇ ಡ್ಯೂಟಿ ಮಾಡ್ತಾ ಇದ್ದೆ. ಗಂಡಸರು ಕುಡಿಯಕ್ ಹೋಗ್ತಾ ಇದ್ರು, ನಾನ್ ಗಟ್ಟಿಯಾಗಿದ್ದೀನಿ, ಅವರು ಹೊಟ್ಟೋಗ್ಬಿಟ್ಟಿದ್ದಾರೆ ಆಗ್ಲೇ. ಸೊ ಹಾಗಾಗಿ ಈ ದುರಭ್ಯಾಸಗಳು ಮುಖ್ಯ ಕಾರಣ. ಎರಡನೇದು, ಮಹಿಳೆಯರು ತಾಳ್ಮೆಯನ್ನ ಕಳ್ಕೊಳ್ತಾ ಇದ್ದಾರೆ. ಎಷ್ಟು ತಗ್ಗಿ ಬಗ್ಗಿ ನಯ ವಿನಯದಿಂದ, ಸಂತೋಷದಿಂದ, ಸಂಭ್ರಮದಿಂದ, ಆ ಸಂತೃಪ್ತಿಯಿಂದ ಬದುಕಬೇಕು ಅದನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಗಂಡಸರಿಗೆ ಪೈಪೋಟಿಯಲ್ಲಿ ಕೋಪ ಮಾಡ್ಕೊಳ್ತಾ ಇದ್ದಾರೆ. ಇವತ್ತಿಗೆ ಗೊತ್ತಾಗಿದೆ, ಯಾವಾಗ ಕೋಪ ಮಾಡ್ಕೊಳ್ತೀವಲ್ಲ ಮೆದುಳಿನಿಂದ 400 ಟೈಮ್ಸ್ ಕೆಟಕೋಲಮಿನ್ಸ್ ಕಾರ್ಟಿಸೋಲ್ ಉತ್ಪತ್ತಿ ಆಗತ್ತೆ. ಅಂಡ್ ದೇ ಹ್ಯಾವ್ ಅ ಬ್ಯಾಡ್ ಇಫೆಕ್ಟ್ ಆನ್ ದ ಹಾರ್ಟ್. ಸೊ ಕೋಪ ಮಾಡ್ಕೊಳ್ಳೋದ್ರಿಂದ ನೀವು ಬಹಳ ಶೂರರು ವೀರರು ಆಗೋದಿಲ್ಲ, ನೀವು ಆಕ್ಚುಲಿ ವೀಕ್ ಆಗಿ ಹೋಗ್ಬಿಡ್ತೀರಿ. ನೋಡಿ, ಕೋಪ ಮಾಡ್ಕೊಳ್ಳೋ ಮಹಿಳೆಯರಿಗೆ ಹೇಗಿದ್ದೀರಿ ಅಂತ ಕೇಳಿದ್ರೆ ಅಯ್ಯೋ ಸಾಕಾಗಿದೆ ಅಂತಾರೆ. ಈಗ ನನಗೂ ಚಂದ್ರಿಕಾಗೂ ನಿಮಗ್ ಕೇಳಿದ್ರೆ ಇಲ್ಲ ಚೆನ್ನಾಗಿದ್ದೀವಿ, ಸಂತೋಷವಾಗಿದ್ದೀವಿ ಅಂತೀವಿ. ಯಾಕೆ? ನಾವ್ ಮಾಡ್ತಾ ಇರೋ ಕೆಲಸದಲ್ಲಿ ನಮ್ ಸಂತೃಪ್ತಿ ಇದೆ. ಇದು ಇವರು ಸಂತೃಪ್ತಿಯನ್ನ ಕಳ್ಕೊಳ್ತಾ ಇದ್ದಾರೆ. ಈ ಕಡೆಗೆ ಮನೆ ಕೆಲ್ಸಾನು ಸರಿ ಮಾಡ್ತಾ ಇಲ್ಲ, ಆ ಕಡೆ ಆ ಕೆಲ್ಸಾನು ಸರಿ ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದು ಆಡ್ ಮಾಡಕ್ ಇಷ್ಟಪಡ್ತೀನಿ ಮೇಡಮ್, ಮೊದ್ಲೆಲ್ಲ ಮನೆ ಕೆಲ್ಸಕ್ಕೆ ಅದಕ್ಕೆ ಇದಕ್ಕೆ ಯಾರು ಇರ್ತಲ್ಲ, ಇವತ್ತಿನ ಮಹಿಳೆಯರಿಗೆ ಕಂಫರ್ಟ್ ಝೋನ್ ಜಾಸ್ತಿ ಆಗಿರೋದು ಏನಾದ್ರು ರೀಸನ್ ಅಂತ? ಹೌದು 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 ಹೌದು. ನೋಡಿ, ಇವತ್ತಿಗೂ ನಾನು ಮನೆ ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕ್ಬೋದು, ಟಾಯ್ಲೆಟ್ ಕ್ಲೀನ್ ಮಾಡ್ತೀನಿ. ಆದ್ರೆ ಕೆಲಸನೇ ಬಿಟ್ಬಿಟ್ಟು ಯಾವಾಗ್ಲೂ ಕೂಡ ಒಂದು ಮೊಬೈಲ್ ಅಲ್ಲಿ ಇರ್ತಾರೆ, ಇಲ್ಲ ಟಿವಿ ನೋಡ್ತಿರ್ತಾರೆ, ಇಲ್ಲ ಇನ್ನೇನಾದ್ರೂ ಮಾಡ್ತಿರ್ತಾರೆ. ಇದ್ರ ಜೊತೆಗೆ ಏನಾಗ್ಬಿಟ್ಟಿದೆ, ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಫೀಮೇಲ್ ಡಿ ಅಡಿಕ್ಷನ್ ವಾರ್ಡ್ ಅನ್ನ ನಿಮ್ಯಾನ್ಸ್ ನಲ್ಲಿ ತೆಗ್ದಿದ್ದಾರೆ. ಫಸ್ಟ್ ಟೈಮ್. ಇಲ್ಲಿವರೆಗೂ ಫೀಮೇಲ್ ಡಿ ಅಡಿಕ್ಷನ್ ವಾರ್ಡ್ ಎಲ್ಲೂ ಇರ್ಲಿಲ್ಲ. ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ತೆಗ್ದಿದ್ದಾರೆ. ಬೆಡ್ ಸಾಕಾಗ್ತಾ ಇಲ್ಲ. ಸೊ ಅರ್ಥ ಮಾಡ್ಕೊಳ್ಬೇಕು ನೀವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಮಹಿಳೆಯರು ಅಂತ. ಗಂಡನ್ ಜೊತೆಗೆ ಆಗೋದಿಲ್ಲ, ಅತ್ತೆ ಜೊತೆಗೆ ಆಗಲ್ಲ, ಅತ್ತೆ ಮಾವನ್ ಕಳ್ಸೋದು. ಈಗ ನಾವೆಲ್ಲ ಅತ್ತೆ ಮಾವನ್ ಜೊತೆ ಮನೇಲಿ ಇನ್ಯಾರಾದ್ರೂ ಒಬ್ರು ಎಕ್ಸ್ಟ್ರಾ ಇದ್ರೆ ಟೆನ್ಷನ್ ಶುರು ಆಗೋಗುತ್ತೆ. ಇಂಥ ಮೂರ್ಖತನವನ್ನ ಬಿಡ್ಬೇಕು. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಹೃದಯದ ಮಿಡಿತ ಚೆನ್ನಾಗಿರುತ್ತೆ. ಎಲ್ಲಿ ಹೇಟ್ರೆಡ್ ಅಂದ್ರೆ ನಕಾರಾತ್ಮಕ ಚಿಂತನೆಗಳು ಬರುತ್ತಲ್ಲ, ಹೇಟ್ರೆಡ್, ಹೊಟ್ಟೆ ಕಿಚ್ಚು, ಮತ್ತೆ ಕೋಪ, ತಾಪ, ಡಿಪ್ರೆಷನ್, ಖಿನ್ನತೆ, ಇವೆಲ್ಲ ಬಂದಾಗ ಹೃದಯಕ್ಕೆ ತೊಂದರೆ ಆಗತ್ತೆ. ಇದು ವೈಜ್ಞಾನಿಕವಾಗಿ ಪ್ರೂವ್ ಮಾಡಿದಂಥದ್ದು. ನಕಾರಾತ್ಮಕ ಚಿಂತನೆಗಳಿದ್ದಲ್ಲಿ ಹೃದಯಾಘಾತ ಹೆಚ್ಚಾಗತ್ತೆ. ಮೇಡಮ್, ಇದ್ರ ಪ್ರಶ್ನೆ ಜೊತೆಗೆ ಯೂಸೇಜ್ ಆಫ್ ಮೊಬೈಲ್ ಫೋನ್ಸ್ ಇವತ್ತಿನ ಕಾಲೇಜ್ ಗೋಯಿಂಗ್ ಹುಡುಗಿರು ಇರಬಹುದು, ಅಥವಾ ವರ್ಕಿಂಗ್ ವುಮೆನ್ ಇರಬಹುದು, ಅಥವಾ ಹೌಸ್ ವೈಫ್ಗಳೇ ಇರಬಹುದು. ಇವತ್ತು ಏನಾಗೋಗಿದೆ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಬಂದಿರೋದ್ರಿಂದ ಮನೇಲಿ ಕೂತ್ಕೊಂಡು ವಿ ಕ್ಯಾನ್ ಅರ್ನ್ ಅನ್ನೋ ತರ ಆಗೋಗಿದೆ. ಸೊ ದಟ್ ಅದಕ್ಕೆ ಏನ್ ಮಾಡ್ತಾರೆ, ಮನೇಲೇ ಕೂತ್ಕೊಂಡು ರೀಲ್ಸ್ ಮಾಡು, ಅದು ಮಾಡು, ಇದು ಮಾಡು. ಸೊ ಮೊಬೈಲ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ. ಇದು ಒಬ್ಬ ಮಹಿಳೆಯ ಆರೋಗ್ಯದ ಮೇಲೆ ಎಷ್ಟು ಮಟ್ಟಕ್ಕೆ ದುಷ್ಪರಿಣಾಮ ಬೀರ್ತಾ ಇದೆ? ಖಂಡಿತ ದುಷ್ಪರಿಣಾಮ ಬೀರುತ್ತೆ. ಈಗ ಮೊಬೈಲ್ ಇಟ್ಕೊಂಡ್ರೆ ಏನ್ ಮಾಡ್ತೀವಿ, ಓಡಾಡ್ಕೊಂಡು ಏನ್ ನೋಡೋದಿಲ್ಲ, ಒಂದ್ ಕಡೆ ಕುತ್ಕೋತೀವಿ. ಆ ಕುತ್ಕೊಂಡದು ಸ್ಕ್ರಾಲ್ ಮಾಡ್ತಾ 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 ಎಷ್ಟು ಟೈಮ್ ಹೋಗಿದೆ ಅಂತಾನೆ ಗೊತ್ತಾಗಲ್ಲ. ಸೊ ನೀವು ಆ ಟೈಮ್ನಲ್ಲಿ ಏನಾಯ್ತು ನಿಮ್ದು ಆಕ್ಟಿವಿಟಿ ನಿಲ್. ಸೊ ಇದೇನಾಗ್ತಾ ಇದೆ, ಬರ್ತಾ ಬರ್ತಾ ನಮ್ದು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗ್ತಾ ಇದೆ. ನೀವು ಮುಂಚೆ ಹೇಳ್ದಂಗೆ ನಾವೀಗ ಕಂಫರ್ಟ್ ಝೋನ್ ಜಾಸ್ತಿ ಆಗ್ತಾ ಇದೆ, ಕೆಲಸ ಯಾವುದು ನಾವು ಮಾಡ್ಕೊಳ್ಳಲ್ಲ. ಪಾತ್ರೆ ತೊಳಿಯೋಕೆ ಬೇರೆ ಡಿಶ್ ವಾಶ್ ಬಾರ್ ಬಂದಿರೋದ್ರಿಂದ, ಡಿಶ್ ವಾಷರ್ ಇರೋದ್ರಿಂದ ಪಾತ್ರೆ ತೊಳೆಯೋ ಕೆಲಸನೂ ಇಲ್ಲ ಈಗ. ಖಂಡಿತ ಯಾವುದೂ ಈಗ ನಮ್ಮ ಮುಂಚಿನ ಕಾಲದಲ್ಲೆಲ್ಲ ಈವನ್ ಕುಟ್ಟೋದ್ರಿಂದ ಹಿಡಿದು ರುಬ್ಬೋದು ಎಲ್ಲ ಅವರೇ ಕೈಯಲ್ಲಿ ಮಾಡೋರು. ಸೊ ಎಷ್ಟು ಹೆಲ್ದಿಯಾಗಿರೋರು ಅವರು, ಏಕೆಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಮುಖ್ಯ ನಮ್ಮ ಬಾಡಿಗೆ. ಇವಾಗ ಏನಾಗಿದೆ, ಎಲ್ಲದಕ್ಕೂ ಒಂದೊಂದು ಮಿಷಿನ್ ಬಂದಿದೆ, ಇಲ್ಲ ಕೆಲಸದ ಆಳಿರ್ತಾರೆ ಅವ್ರ ಕೈಲಿ. ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಈ ಕೆಲಸದವರಿಂದ ಕೆಲಸ ತೆಗಿಯೋಷ್ಟರಲ್ಲಿ ನಮ್ದು ಮೆಂಟಲ್ ಸ್ಟ್ರೆಸ್ ಇನ್ನೂ ಜಾಸ್ತಿ ಆಗಿದೆ. ಐ ಟೋಟಲಿ ಅಗ್ರಿ ವಿತ್ ದಿಸ್ ಪಾಯಿಂಟ್. ನನ್ನ ಅನುಭವದಲ್ಲೂ ಐ ಟೋಟಲಿ ಅಗ್ರಿ ವಿತ್ ದಿಸ್ ಪಾಯಿಂಟ್. ಅದಕ್ಕಿಂತ ನಾವೇ ಆ ಕೆಲಸ ಮಾಡ್ಬಿಟ್ರೆ ಆರಾಮಾಗಿ ಮುಗ್ದು ಹೋಗ್ಬಿಡುತ್ತೆ ಅಂತ ಅನ್ಸುತ್ತೆ. ದಟ್ ಇಸ್ ಮೋರ್ ಸ್ಟ್ರೆಸ್ಫುಲ್ ಅಂತ ಹೇಳ್ತಾ ಇದ್ದಾರೆ. ಹೌದು ಮೇಡಮ್, ನಿಜ ಅದೇ ಕರೆಕ್ಟ್. ಸೊ ಹಂಗೆ ಆಗುತ್ತೆ. ಮತ್ತೆ ಈ ಮೊಬೈಲಿಂದ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತೆಲ್ಲ ಹೇಳ್ತೀವಲ್ಲ, ಅದು ಬಾಡಿ ಮೇಲೆ ಕಾನ್ಸ್ಟೆಂಟಾಗಿ ಅದು ಬೀಳ್ತಾ 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 ಅದು ಎಲ್ಲ ಥರನೂ ತೊಂದರೆ ಕೊಡುತ್ತೆ. ಈವನ್ ಕ್ಯಾನ್ಸರ್ ಬರ್ಬೋದು. ಮತ್ತು ಈಗ ಯಾರು ತುಂಬ ಹೊತ್ತು ಕೂತ್ಕೊಂಡು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ,
ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ತುಂಬ ಜಾಸ್ತಿ. ಲೈಫ್ ಸ್ಟೈಲ್ ಹಾಂ, ಈಗ ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾರೆ, ಕೂತ್ ಜಾಗ ಬಿಟ್ಟು ಎದ್ದೇಳಲ್ಲ ಅವರು, ಅಂಥವ್ರಿಗೆ ಚಾನ್ಸಸ್ ತುಂಬ ಜಾಸ್ತಿ. ನಾವು ಆದಷ್ಟು ಓಡಾಡ್ಕೊಂಡಿರ್ಬೇಕು, ಕೂತ್ ಜಾಗದಲ್ಲಿ ಕೂತಿರಬಾರ್ದು. ಇನ್ನೂ ಬೇಕಾದ್ರೆ ಮಲ್ಕೊಂಡ್ರೂ ಅಷ್ಟೇನು ಕೆಟ್ಟ ಪರಿಣಾಮ ಆಗಲ್ಲ, ಬಟ್ ಕೂತಿರ್ತೀವಲ್ಲ ತುಂಬ ಹೊತ್ತು ಕೂತ್ಕೊಳ್ಳೋದ್ರಿಂದ ಒಂದು ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ, ಅದಾಗ್ಬೋದು. ಅಂದರೆ ಬ್ಲಡ್ ವೆಸಲ್ ಒಳಗೆ ಒಂದು ಕ್ಲಾಟ್ ಫಾರ್ಮ್ ಆಗೋದು, ಅದೇನಾಗ್ಬೋದು, ಹೋಗ್ಬಿಟ್ಟು ಎಲ್ಲಾದರೂ ಸಿಕ್ಕಾಕೊಳ್ಬೋದು. ಹಾರ್ಟಲ್ಲಿ ಸಿಕ್ಕಾಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇಲ್ಲ ಲಂಗ್ಸಲ್ಲಿ ಸಿಕ್ಕಾಕೋಬೋದು, ಬ್ರೈನಲ್ಲಿ. ಸೊ ಈ ಥರ ಅದಕ್ಕೋಸ್ಕರನೇ ನಾವು ಹೇಳ್ತೀವಿ, ಫ್ಲೈಟಲ್ಲೆಲ್ಲ ತುಂಬ ಹೊತ್ತು ಜರ್ನಿ ಮಾಡೋವಾಗ ಒಂದೇ ಸಮ ಕೂತ್ಕೋಬೇಡಿ, ಎದ್ದು ಒಂದು ಸ್ವಲ್ಪ ಓಡಾಡ್ಕೊಂಡು ತಿರ್ಗಾ ಬಂದು ಕೂತ್ಕೊಳ್ಳಿ ಅಂತ. ಬಟ್ ಆವಾಗಲೇ ಹೇಳ್ತೀವಿ ನಾವು, ಬಟ್ ಮನೆಯಲ್ಲಿ ಕೂತೇ ಇರ್ತಾರೆ ಕಂಟಿನ್ಯೂಸ್ ಆಗಿ, ಅದು ತುಂಬ ದೊಡ್ಡ ತಪ್ಪದು. ಓಕೆ. ಆ್ಯಂಡ್ ಈಗ ಕಮಿಂಗ್ ಟು ದಿ ಪಾಯಿಂಟ್, ಜಂಕ್ ಫುಡ್ ಪಾಯಿಂಟಿಗೆ ಬರೋಣ ಮೇಡಮ್. ಇವತ್ತು ಸಿಕ್ಕಾಪಟ್ಟೆ ಜಂಕ್ ಫುಡ್ಗಳು, ಆ ಹೆಸರುಗಳು ಕೂಡ ಐ ಡೋಂಟ್ ರಿಮೆಂಬರ್, ತುಂಬ ಜಂಕ್ ಫುಡ್ಗಳ ಹೆಸರು ನನಗೆ ಗೊತ್ತಿಲ್ಲ. ಸೊ ಈ ಜಂಕ್ ಫುಡ್ಸು ಈಗ ನೋಡಿ, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರಲಿ, ಒಂದೊಂದ್ಸಲಿ ಕ್ವೆಶ್ಚನ್ ಬರ್ತಾ ಇರುತ್ತೆ, ಏನಪ್ಪ ಈಗ ಯಾರಾದರೂ ಹೊರಗಡೆಯಿಂದ ಬಂದರೆ ಬೆಂಗಳೂರಲ್ಲಿ ಏನು ಹೆಂಗಸ್ರು ಯಾರು ಮನೇಲಿ ಅಡುಗೆನೇ ಮಾಡಲ್ಲ ಅನ್ನೋ ಒಂದು ಜನರಲ್ ಕ್ವೆಶ್ಚನ್ನು. ವಿತ್ ಯು ರೆಸ್ಪೆಕ್ಟ್ ನಾನು ಹೇಳ್ತಾ ಇದ್ದೀನಿ, ಹಾಗಲ್ಲ, ಬಹಳ ಜನ ಮಹಿಳೆಯರ ಮನೇಲಿ ಅಡುಗೆ ಮಾಡ್ತಾರೆ. 100% 1000% ಸತ್ಯ ಅಂತ ಹೇಳ್ತೀನಿ. ಆಮೇಲೆ ಚಂದ್ರಿಕಾ ಅವ್ರು ಹೇಳಿದಕ್ಕೆ ಒಂದು ಆಡ್ ಮಾಡ್ತೀನಿ, ಯಾರು 3 ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡ್ತಾರಲ್ಲ ಅವ್ರ ಹಾರ್ಟ್ ಅಟ್ಯಾಕ್ ಹೆಚ್ಚಾಗುತ್ತೆ. 3 ಅವರ್ಸ್ ಇಂತಲೂ ಕಡಿಮೆ, ಮಿನಿಮಮ್ 6 to 8 ಅವರ್ಸ್ ಆಗ್ಬೇಕು. ನೀವು ಗ್ಯಾಪ್ ಅಲ್ಲೇ ತಗೊಂಡ್ ಮಾಡಿ, ಮಧ್ಯಾಹ್ನ ಸ್ವಲ್ಪ, ರಾತ್ರಿ ಸ್ವಲ್ಪ, ಹೇಗಾದ್ರೂ ಮಾಡಿ, ಬಟ್ ಮಿನಿಮಮ್ 6 to 8 ಅವರ್ಸ್ ಬೇಕು. 3 ಅವರ್ಸ್ ಇಂತಲೂ ಕಡಿಮೆ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇವತ್ ನೀವು ಯಾವುದೇ ಟ್ರೈನ್ ಅಲ್ಲಿ ನೋಡಿ, ಹೋಗೋಗ್ ಎಲ್ರು ಮೊಬೈಲ್ ಹೋಗಿ ಇಟ್ಕೊಂಡೇ ಇರ್ತಾರೆ, ಬೆಳಗ್ಗೆ ಎದ್ದು ನೋಡಿದ್ರೆ ಇನ್ನೂ ಮೊಬೈಲ್ ಅಲ್ಲೇ ಇರ್ತಾರೆ. ಸೊ ಯುವಕರು ಮೊಬೈಲ್ ನೋಡೋದು, ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರೋದ್ರಿಂದ ಅವರು ಮಲಗ್ತಾ ಇಲ್ಲ. ಸೊ ನಿದ್ರೆ ಕಡಿಮೆ ಆಗೋಗ್ಬಿಡುತ್ತೆ. ಎರಡನೇದು, 3 ಗಂಟೆಗಿಂತಲೂ ಹೆಚ್ಚು ಒಂದೇ ಕಡೆ ಕೂತ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಹೆಚ್ಚು ಅಂತ. ಸೊ ಹಾಗಾಗಿ ಪ್ರತಿ ಗಂಟೆಗೂ ನೀವ್ ಎದ್ದು ಓಡಾಡ್ಬೇಕು. ನೀವು ಫೈಲ್ ತಗೊಂಡು ಅವ್ರು ತಗೊಂಡು ಹೋಗೋ, ಇವ್ರು ತಗೊಂಡು ಅಂತ ಹೇಳೋದ್ ಬದಲು ನೀವೇ ಹೋಗಿ ಬರ್ಬೇಕು. ನೀರ್ ಕೊಡು, ಅದ್ ಕೊಡು, ಟೀ ಕೊಡು, ನೀವೇ ಹೋಗಿ ಮಾಡ್ಕೊಂಡ್ ಬರ್ಬೋದು. ನೋಡಿ, ಎಷ್ಟು ಚಟುವಟಿಕೆ ಇರ್ತೀವೋ ಅಷ್ಟು ನಮ್ಮ ಶರೀರ ಚುರುಕಾಗಿರುತ್ತೆ ಅಂತ. ಇನ್ನು ನೀವು ಜಂಕ್ ಫುಡ್ ಬಂದ್ರೆ, ಜಂಕ್ ಫುಡ್ ಅಂದ್ರೆ ಏನು? ಯಾವ್ದ್ರಲ್ಲಿ 3 ವೈಟ್ ಪಾಯ್ಸನ್ಸ್ ಇರುತ್ತೆ, ಅಂದ್ರೆ ಮೈದಾ, ಸಕ್ಕರೆ, ಉಪ್ಪು, ಆಯ್ತಾ? ಈ 3ರ ಜೊತೆಗೆ ಈಗ ಟ್ರಾನ್ಸ್ಫ್ಯಾಟ್ಸ್, ಅಂದ್ರೆ ಆ ಕುರ್ಕುರೆ ತರ ಒಂಥರ ರುಚಿ ಇದ್ ಮಾಡಕ್ಕೆ, ಅವ್ರನ್ನ ಕ್ರಿಸ್ಪ್ ಮಾಡಕ್ಕೋಸ್ಕರ ಇದನ್ನ ಟ್ರಾನ್ಸ್ಫ್ಯಾಟ್ಸ್ ನ ಹಾಕ್ತಾರೆ. ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಕೆಟ್ಟದು. ಅದು ಪಿಜ್ಜಾ, ಹ್ಯಾಂಬರ್ಗರ್ ನ ತಗೊಂಡ್ರೆ ಅದ್ರಲ್ಲಿರುವಂತ ಅದು ಜಿಡ್ ಇರುತ್ತಲ್ಲ, ಚೀಸ್ ಹಾಕಿದ್ದು, ಅದು ಅವ್ರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ಈ ಜಂಕ್ ಫುಡ್ ಜೊತೆಗೆ ಮೊಟ್ಟೆಯನ್ನು ತಿನ್ನೋದು ಜಾಸ್ತಿ ಆಗೋಗ್ಬಿಟ್ಟಿದೆ. ಒಂದು ಮೊಟ್ಟೆಯಲ್ಲಿ 250 to 330 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಇರುತ್ತೆ. ನಮ್ಮ ಶರೀರಕ್ಕೆ ಬೇಕಾಗಿರೋದು ಬರೀ 100 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್. ಇವ್ರು ಸ್ಟಫ್ ಮಾಡ್ತಾ ಹೋಗ್ಬಿಟ್ರೆ ಏನಾಗತ್ತೆ? ಡಿಪಾಸಿಟ್ ಆಗತ್ತೆ. ಸೊ ಹಾಗಾಗಿ ಹಣ್ಣು ತರಕಾರಿಗಳನ್ನ ಬಿಟ್ಟು ಜಂಕ್ ಫುಡ್ ಮತ್ತೆ ಈ ಅನ್ವಾಂಟೆಡ್ ಕೆಟ್ಟ ಆಹಾರ ತಗೊಳ್ಳೋದ್ರಿಂದ ಆರೋಗ್ಯ ಹಾಳಾಗ್ತಾ ಇದೆ. ಇದು ಮಹಿಳೆಯರನ್ನು ಹಿಂದೆ ಬಿದ್ದಿಲ್ಲ, ಗಂಡಸರಷ್ಟೇ ಅವರು ತಿಂತಾ ಇದ್ದಾರೆ. ಈ ಜಂಕ್ ಫುಡ್ ಅಲ್ಲಿ ಮೇಡಮ್ ಹೇಳಿದ ಜೊತೆಗೆ ಇತ್ತೀಚೆಗೆ ನೀವೆಲ್ಲ PCOD ಅಂತ ಕೇಳಿರ್ತೀವಿ, ತುಂಬಾ ಹೆಣ್ಮಕ್ಳಲ್ಲಿ ಅದು ನೋಡ್ತೀವಿ. ಅಗೇನ್ ನಾವು ಅಲ್ಲಿನೂ ಒಂದು ರೀಸನ್ ಫಸ್ಟ್ ಕೊಡೋದು ಜಂಕ್ ಫುಡ್. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಎಲ್ಲ ಥರದ್ದು ದುಷ್ಪರಿಣಾಮ ಆಗ್ತಾ ಇದೆ. ಈಗ ಮಕ್ಕಳಿಗೆ ಕರೆಕ್ಟಾಗಿ ಒಂದು ತರಕಾರಿ, ಹಣ್ಣು ತಿನ್ನೋದು ಅಭ್ಯಾಸ ಮಾಡ್ಸೋಕ್ಕಾಗಲ್ಲ. ಹೆಣ್ಮಕ್ಳಲ್ಲಿ ಇದು PCOD, ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತೀವಿ, ಅದು ಬರುತ್ತೆ. ಸೊ ಆಮೇಲೆ ಮುಂದೆ ಅದರದ್ದೇ ತೊಂದರೆಗಳಿದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು, ಇನ್ಫರ್ಟಿಲಿಟಿ ಆಗೋದು, ಏನೇನೋ ಇರುತ್ತೆ ಅದರದ್ದೇನೆ. ಇದರ ಜೊತೆಗೆ ಕೊಲೆಸ್ಟ್ರಾಲು ಎಲ್ಲ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಚಾನ್ಸು ಜಾಸ್ತಿ ಆಗುತ್ತೆ. ಸೊ ಎಲ್ರಿಗೂ ಗೊತ್ತಿದೆ ಜಂಕ್ ಫುಡ್ಡು ಒಳ್ಳೇದು ಅಲ್ಲ ಅಂತ, ಬಟ್ ಯಾಕೆ ತಿಂತಾರೆ ಅಂದರೆ ಅದು ಜಾಸ್ತಿ ರುಚಿ. ಸೊ ಮನೇಲಿ ಮಾಡಿ ತಿನ್ನಬೇಕು, ಅದು ರುಚಿ ಅಷ್ಟು ಕಡಿಮೆ ಅನಿಸ್ಬಿಡ್ಬೋದು. ಹಾಗಾಗಿ ಎಲ್ಲ ಅದನ್ನೇ ಯಾಕಂದ್ರೆ ಅದರಲ್ಲಿ ಕಲರಿಂಗ್ ಏಜೆಂಟ್, ಟೇಸ್ಟ್ ಎನ್ಹಾನ್ಸರ್ ಹಾಕಿರ್ತಾರೆ. ಆ ಟೇಸ್ಟ್ ಎನ್ಹಾನ್ಸರ್ ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ, ಕಲರ್ ಅಲ್ಲ. ಕಣ್ಣಿಗೆ ಕಾಣಕ್ ಚೆನ್ನಾಗಿರುತ್ತೆ, ಬಾಯಿಗೆ ರುಚಿಯಾಗಿರುತ್ತೆ, ಆದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ನಾನು ಈ ಹೃದಯಾಘಾತದ ಜೊತೆಗೆ ಇನ್ನೊಂದು 2 ವಿಚಾರಗಳನ್ನು ಆಡ್ ಮಾಡಿ ನಾನು ಒಂದು ಚಿಕ್ಕದಾಗಿ ನಿಮ್ಮಿಬ್ಬರ ಹತ್ರ ಒಂದು ಸಲಹೆ ತಗೊಳ್ಳಿಕ್ಕೆ ಬಯಸ್ತೀನಿ. ಒಂದು ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಒಂದು ಯೂಟ್ರಸ್ ಕ್ಯಾನ್ಸರ್ನ ಪ್ರಮಾಣ ಕೂಡ
ಗಮನಿಸಿದಾಗ ಅದು ಹೆಚ್ಚಾಗ್ತಾ ಇದೆ. ಮೊದಲೆಲ್ಲ ಒಂದಿತ್ತು ಒಂದು 40-45 ಆದಮೇಲೆ ನಾವು ಬ್ರೆಸ್ಟ್ ಕಾರ್ಸಿನೋಮಾ ಆ ಥರ ಈ ಥರದ್ದು ಅಂತ ಅಂದ್ಕೊಳ್ತಾರೆ. ಬಟ್ ಇವಾಗ 30 ಇಯರ್ಸ್ ಆಗ್ತಿದ್ದಂಗೆನೆ ನೀವು ಟೆಸ್ಟ್ ಮಾಡಿಸ್ಕೊಳ್ಬೇಕು ಅನ್ನುವಂತಹ ಸಜೆಷನ್ಸ್ ಕೂಡ ಈಗ ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಿ ಬೀಯಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಏನಂದ್ರೆ ಜೆನೆಟಿಕ್ ಕೂಡ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಮನೆಯಲ್ಲಿ ತಾಯಿ ಅಥವಾ ಸಿಸ್ಟರ್ಸು ಆಂಟೀಸ್ ಅವ್ರಿಗೆಲ್ಲ ಇದ್ರೆ ಅದು ಬಂದಿರುತ್ತೆ. ಬಟ್ ಏನಂದರೆ ನಾವು ಏನು ಹೇಳ್ತಾ ಇದ್ವಿ, ಕರೆಕ್ಟ್ ಏಜ್ನಲ್ಲಿ ಮಕ್ಕಳಾಗಿ ಅವ್ರಿಗೆ ಬ್ರೆಸ್ಟ್ ಫೀಡಿಂಗ್ ಎಲ್ಲ ಮಾಡೋದ್ರಿಂದ ಕ್ಯಾನ್ಸರ್ ಚಾನ್ಸಸ್ ಕಡಿಮೆ ಆಗ್ತಾ ಇತ್ತು. ಬಟ್ ಈಗ ಏನಾಗ್ತಾ ಇದೆ ಅಂದರೆ ಮಕ್ಕಳೇ ಲೇಟ್ ಮಾಡ್ಕೊಳ್ತಾರೆ. ಒಂದು ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮದುವೆನೇ ಲೇಟು. ಹಾಂ, ಸೊ ಹಂಗೆ ಆಮೇಲೆ ಎಷ್ಟೋ ಜನ ಬ್ರೆಸ್ಟ್ ಫೀಡೇ ಮಾಡೋದಿಲ್ಲ. ಸೊ ಎಸ್ಪೆಷಲಿ ಹೈ ಸೊಸೈಟಿ ಅಂತೀವಲ್ಲ, ಲೈಕ್ ಮಾಡೆಲ್ಸ್ ಅವರು ಇವರೆಲ್ಲ ಸರೋಗೆಸಿಗೆ ಹೋಗ್ತಾರೆ. ಸೊ ಈ ಥರ ಎಲ್ಲ ಇದ್ದಾಗ ಬ್ರೆಸ್ಟ್ ಕ್ಯಾನ್ಸರ್ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಯೂಟ್ರಸ್ ಕ್ಯಾನ್ಸರ್ ಅಂದರೆ ಅದು 2-3 ವೆರೈಟಿ ಇದೆ. ಎಂಡೋಮೆಟ್ರಿಯಲ್ ಅಂತೀವಿ, ಕ್ಯಾನ್ಸರ್ ಸರ್ವಿಕ್ಸ್ ಅಂತೀವಿ, ಒಂದೊಂದಕ್ಕೆ ಒಂದೊಂದು ಕಾರಣ ಇರುತ್ತೆ. ಬಟ್ ಅದು ಏನಂದರೆ ಈಗ ಮಲ್ಟಿಪಲ್ ಪಾರ್ಟ್ನರ್ಸ್ ಆ ಥರ ಎಲ್ಲ ಇದ್ದಾಗ ಸರ್ವೈಕಲ್ ಕ್ಯಾನ್ಸರ್ ಚಾನ್ಸಸ್ ಜಾಸ್ತಿ. ಸೊ ಇದು ಅಗೇನ್ ನಾವೇ ಮನುಷ್ಯರೇ ಹುಟ್ಟಾಕೊಂಡಿರೋಂಥ ಕಾರಣಗಳದು. ಸೊ ಅಂಥದ್ದೆಲ್ಲ ಪ್ರಿವೆಂಟಬಲ್ ಡಿಸೀಸ್. ಈಗ ಆಮೇಲೆ ಇನ್ನೊಂದು, ಇವಾಗ ಸರ್ವೈಕಲ್ ಕ್ಯಾನ್ಸರ್ಗೆ ಒಂದು ವ್ಯಾಕ್ಸಿನ್ ಇದೆ, HPV ಅಂತ. ಓಕೆ. ಸೊ ಆ ವ್ಯಾಕ್ಸಿನ್ ನಾವು ಟೀನೇಜ್ ಮಕ್ಕಳಿಂದಾನೇ ಕೊಡೋಕ್ಕೆ ಶುರು ಮಾಡ್ತೀವಿ. ಅಪ್ ಟು 45 ಇಯರ್ಸ್ ಕೊಡ್ತೀವಿ. ಅದನ್ನು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಬೋದು. ಸೊ ಆ ಅವೇರ್ನೆಸ್ನ ನಾವು ಜನಕ್ಕೆ ಕೊಡಬೇಕು, ಅವ್ರಿಗೆ ಗೊತ್ತಾಗಬೇಕು ಇದೊಂದು ಇಂಜೆಕ್ಷನ್ ತೊಗೊಳ್ಳೋದ್ರಿಂದ ಕ್ಯಾನ್ಸರೇ ಪ್ರಿವೆಂಟ್ ಆಗುತ್ತೆ ಅಂದರೆ ಖಂಡಿತ ಎಲ್ಲರೂ ತಗೋಬೇಕು ಅಂತ. ಸೊ ಅಂಥ ಮೂವ್ಸ್ನೆಲ್ಲ ನಾವು ಜಾಸ್ತಿ ಮಾಡಬೇಕು. ವಿಜಯಲಕ್ಷ್ಮಿ ಮೇಡಮ್, ಮೊದಲೆಲ್ಲ ಅಂದರೆ ಈಗ ಮೆನೋಪಾಸ್ ಸ್ಟಾಪ್ ಆದ ನಂತರ ಈ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹೆಣ್ಮಕ್ಳಿಗೆ ಅನ್ನೋದು ಒಂದಿತ್ತು. ಅದರ ಜೊತೆಗೆ ಹೆಣ್ಮಕ್ಳು ಈ ಹಿಂದೆ ಋತುಮತಿ ಆಗ್ತಿದ್ದಂಥ ವಯಸ್ಸು ಸ್ವಲ್ಪ ಜಾಸ್ತಿ ಇತ್ತು, ಲೈಕ್ 7th 8th ಅಂದ್ರೆ 10th ಆ ಥರ ಇದೆ. ಬಟ್ ಈಗ 5 ವರ್ಷ 6 ವರ್ಷದ ಹೆಣ್ಮಕ್ಳು ಕೂಡ ಅಷ್ಟು ಬೇಗ ಋತುಮತಿ ಆಗ್ತಾ ಇರುವಂಥ ನಾವು ವಿಚಾರಗಳನ್ನ ಬಹಳಷ್ಟು ಸಲ ನೋಡಿದ್ದೀವಿ, ಕೇಳ್ತಾ ಇದೀವಿ. ಸೊ ಅದು ಇಸ್ ದಟ್ ಬಿಕಾಸ್ ಆಫ್ ಫುಡ್? ಅದೇನಾದ್ರೂ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಾ ಆ ಥರ ಆದ್ರೆ? ಅಥವಾ ಆ ವಿಚಾರಗಳ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಅದನ್ನ ಚಂದ್ರಿಕಾ ಅವರು ಬೆಟರ್ ಆನ್ಸರ್ ಮಾಡ್ಬೋದು. ಆದ್ರೆ ನಾನ್ ಹೇಳೋದೇನಂತಂದ್ರೆ ಈಗಿನ ಮಕ್ಕಳಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಜಾಸ್ತಿ ಆಗಿ PCOD ಜಾಸ್ತಿ ಆಗ್ತಾ ಇದೆ. ಅದು ಒಬೆಸಿಟಿಯಿಂದ PCOD ಬಂತು, PCOD ಇಂದ ಒಬೆಸಿಟಿ ಬಂತು ಗೊತ್ತಿಲ್ಲ. ಕೊನೆಗೆ ಏನಾಗುತ್ತೆ, ಈ ಒಬೆಸಿಟಿ ಅಂದ್ರೆ ಸ್ಥೂಲಕಾಯ ಇದೆಯಲ್ಲ, ಅದು ಕಾರ್ಡಿಯೋಮೆಟಬಾಲಿಕ್ ಸಿಂಡ್ರೋಮ್ಗೆ ಕಾರಣ ಆಗತ್ತೆ. ಅಂದ್ರೆ ಅವ್ರಿಗೆ ಪ್ರೆಗ್ನೆಂಟ್ ಆದಾಗ ಡಯಾಬಿಟಿಸ್ ಆಗ್ಬೋದು, BP ಬರ್ಬೋದು. ಅದ್ರ ಪರಿಣಾಮ ಹೊಟ್ಟೆಲಿರೋ ಮಗುಗೆ ಭ್ರೂಣಕ್ಕೆ ಆಗತ್ತೆ. ಸೊ ಆ ಮಕ್ಕಳು ಕೂಡ ಅದ್ರಲ್ಲೇನೆ ಹುಟ್ಟುತ್ತಾರೆ. ಸೊ ಹಾಗಾಗಿ ಆ ತೂಕನ ಚೆನ್ನಾಗಿಟ್ಕೊಂಡು ಚಟುವಟಿಕೆಯಿಂದ ಇರೋದು, ಮನಸ್ಸನ್ನ ಚುರುಕಾಗಿಟ್ಕೊಳ್ಳೋದು ಬಹಳ ಮುಖ್ಯ. ಅದಕ್ಕೆ ನಾನ್ ಹೇಳ್ತೀನಿ, ಮನಸ್ಸು ಚುರುಕಾಗಿರ್ಬೇಕು, ಶರೀರ ಚುಟುಕಾಗಿರ್ಬೇಕು. ಎಷ್ಟು ಚಟುವಟಿಕೆಯಿಂದ ಇರ್ತೀವೋ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಅದನ್ನ ಬಿಟ್ಕೊಂಡು ನೀವು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡು ಆ ಕೆಟ್ಟ ಸೀರಿಯಲ್ ನೋಡ್ಕೊಂಡು ನಾನು ತಲೆ ಕೆಡಿಸ್ಕೊಂಡು. ಮೇಡಮ್, ನಾನು ಇನ್ನೊಂದು ಆಡ್ ಮಾಡಕ್ ಇಷ್ಟಪಡ್ತೀನಿ. ಬಹಳ ಕಡಿಮೆ ಸಮಯ ಇದೆ, ಬಟ್ ಸ್ಟಿಲ್ ನಂಗೆ ಹೇಳಲೇಬೇಕು ಅನ್ಸ್ತಾ ಇದೆ. ಸೀರಿಯಲ್ ನೋಡ್ತಾ ಇರ್ತಾರೆ, ಅಲ್ಲಿ ಜಗಳ ಆಡ್ತಿರ್ತಾರೋ ಇಲ್ವೋ ಗೊತ್ತಿಲ್ಲ, ಅದನ್ನ ನೋಡ್ಕೊಂಡು ಇವ್ರು BP ರೈಸ್ ಆಗೋಗಿರುತ್ತೆ ಇಲ್ಲಿ. ಆಮೇಲೆ ಜಗಳನೇ ಪ್ರಮುಖ ಕಾರಣ. ಯಾರು ಜಗಳ ಆಡ್ತಾರಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋದು. ಏನಾಗುತ್ತೆ ಅಂದರೆ ಈ ಯಂಗ್ ಏಜ್ ಅಂದರೆ ನೀವು ಹೇಳಿದ್ರೆ 5 ಇಯರ್ಸ್ 6 ಇಯರ್ಸ್ಗೆಲ್ಲ ಈಗ ಮೆಚೂರ್ ಆಗ್ತಾ ಇದ್ದಾರೆ ಅಂತ. ಅಗೇನ್ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಅಥವಾ ಹುಟ್ಟುತ್ತಾನೆ ಅವ್ರದ್ದೇನೋ ಒಂದು ಆರ್ಗನ್ಸ್ ಇರುತ್ತಲ್ಲ, ಓವರೀಸು ಇದೆಲ್ಲ, ಅದರಲ್ಲಿ ಸ್ವಲ್ಪ ಡಿಫೆಕ್ಟ್ ಇದ್ರೂ ಇರ್ಬೋದು. ಅಲ್ಲಿಂದ ಬರೋ ಹಾರ್ಮೋನ್ಸ್ ಎಲ್ಲ ಸ್ವಲ್ಪ ತೊಂದರೆ ಆಗಿರ್ಬೋದು. ಬಟ್ ಈ ಜಂಕ್ ಫುಡ್ಡಿಂದ ಇದರಿಂದ ಯಾವುದೇ ಕಾರಣದಿಂದ ಅದು ಸ್ವಲ್ಪ ಬೇಗ ಮೆನಾರ್ಕೆ ಅಂದರೆ ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತಲ್ಲ, ಅವ್ರಿಗೆ ಬೇಗ ಮೆನೋಪಾಸ್ ಆಗುತ್ತೆ. ಮುಂಚೆ ಇಲ್ಲ 45 ಇಯರ್ಸ್ ಮೇಲೆ 50 ತನಕ ಪೀರಿಯಡ್ಸ್ ಆಗ್ತಾ ಇತ್ತು. ಬಟ್ ಈಗ ನಾನು ನೋಡಿದ್ದೀನಿ, ನಂದು ಎಷ್ಟೋ ಪೇಷಂಟ್ಸ್ಗೆ 35 ಲೆಸ್ ದೆನ್ 40 ಮೆನೋಪಾಸ್ ಆಗಿರೋದು ತುಂಬ ಕಾಮನ್ ಆಗಿದೆ. ಯಾಕೆ ಅಂದರೆ ಈ ಓವರೀಸ್ನಲ್ಲಿ ಫಿಕ್ಸೆಡ್ ನಂಬರ್ ಆಫ್ ಓವಮ್ ಇರುತ್ತೆ, ಎಗ್ಸ್. ಸೊ ಬೇಗ ಶುರು ಆದರೆ ಅದರದ್ದು ಲೈಫ್ ಬೇಗ ಆಗೋಗುತ್ತೆ. ಸೊ ಅದೆಲ್ಲ ಮುಗ್ದೋಯ್ತು, ಓವೇರಿಯನ್ ಫಂಕ್ಷನ್ ಫುಲ್ ಸ್ಟಾಪ್ ಆಗೋಯ್ತು ಅಂದರೆ ದಟ್ ಈಸ್ ಮೆನೋಪಾಸ್. ಸೊ ಅದರಿಂದ ಏನಾಗ್ತಾ ಇದೆ, ಹಾರ್ಮೋನು ಬೇಗ ಲೆವೆಲ್ ಕಡಿಮೆ ಆಗೋಗುತ್ತೆ.
ಆ ರೀಸನಿಂದ ಯಂಗ್ ಏಜಲ್ಲಿ ಅಟ್ಯಾಕ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನಂದ್ರೆ ಅವ್ರು ತಗೊಳ್ತಾ ಇರೋ ಮೊಟ್ಟೆಗಳು ಮತ್ತೆ ಹಾಲಿಗೂ ಅಲ್ಲಿ ಇದಕ್ಕೆ ಹಾರ್ಮೋನ್ ನ ಇಂಜೆಕ್ಟ್ ಮಾಡೋದ್ರಿಂದ ಹಾರ್ಮೋನ್ ಅಲ್ಲಿ ಇಂಬ್ಯಾಲೆನ್ಸ್ ಮಕ್ಕಳಿಗೆ ಜಾಸ್ತಿ ಆಗ್ತಾ ಇದೆ. ಹೌದು. ಎಸ್ ಮೇಡಮ್. ವಿಜಯಲಕ್ಷ್ಮಿ ಮೇಡಮ್, ಕಡೆಯದಾಗಿ ಈ ನಮ್ಮ ಮಹಿಳೆಯರ ಹೃದಯ ಜೋಪಾನ ಮಾಡಿಕೊಳ್ಳುವುದು ಹೇಗೆ? ಕೆಲವರು ಹೇಳ್ಬೋದು ತಮಾಷೆಯಾಗಿ, ನಮ್ಮ ಹೃದಯ ನಮ್ಮ ಹತ್ರ ಇಲ್ಲಪ್ಪ, ನಾವು ಬೇರೆಯವ್ರಿಗೆ ಕೊಟ್ಬಿಟ್ಟಿದೀವಿ ಅಂತ ಹೇಳೋದು ಕೂಡ. ನಾವು ಹೃದಯವನ್ನ ಜೋಪಾನ ಮಾಡ್ಕೊಳ್ಳೋದು ಹೇಗೆ ಮೇಡಮ್, ಪ್ಲೀಸ್? ಏನಂದ್ರೆ ಮನಸ್ಸನ್ನ ಕೆಡಿಸುವಂತ ಸಿಟ್ಟು, ಸೊಕ್ಕು, ಸೇಡು ಈ ಮೂರನ್ನ ಬಿಡಬೇಕು. ಶರೀರವನ್ನ ಕೆಡಿಸುವಂತ ಉಪ್ಪು, ಸಕ್ಕರೆ, ಮೈದಾ ಮೂರು ವಿಷವನ್ನ ಕಂಟ್ರೋಲ್ ಮಾಡ್ಬೇಕು. ನಗನಗುತ್ತಾ ಸಂತೋಷವಾಗಿ ಎಷ್ಟು ಆಗುತ್ತೋ ಅಷ್ಟು ಶ್ರಮದಿಂದ ಕೆಲಸ ಮಾಡಿದ್ರೆ 50% ಹಾರ್ಟ್ ಅಟ್ಯಾಕ್ ಕಡಿಮೆ ಆಗುತ್ತೆ. ಐಷಾರಾಮಿ ಆಲ್ಸಿ ಜೀವನ ನಡೆಸಿದ್ರೆ ಹಾರ್ಟ್ ಅಟ್ಯಾಕ್ ಹೆಚ್ಚಾಗತ್ತೆ. ಹಣ್ಣುಗಳನ್ನ ತಿನ್ನಿ, ತರಕಾರಿ ತಿನ್ನಿ, ಆದ್ರೆ ಅಂಗಡಿಯಿಂದ ತಂದಂತ ಈ ಜಂಕ್ ಫುಡ್ ಅನ್ನ ಮುಟ್ಟಬೇಡಿ ಅಂತ ಹೇಳ್ತೀನಿ. ರೈಟ್ ಮೇಡಮ್, ಲಾಸ್ಟ್ ರಿಯಾಕ್ಷನ್. ಎಕ್ಸಾಕ್ಟ್ಲಿ. ಸಿ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ಹೇಳ್ತೀವಿ ನಾವು. ಹಳೆ ಕಾಲದವ್ರು ಏನು ಫಾಲೋ ಮಾಡ್ತಾ ಇದ್ರು ಅದನ್ನೆಲ್ಲ ವಾಪಸ್ ಫಾಲೋ ಮಾಡಬೇಕು. ಸ್ವಲ್ಪ ಆದಷ್ಟು ನಡಿಬೇಕು. ಈಗ ಯಾವುದನ್ನ ಒಂದು ಆಫೀಸ್ ಬಿಲ್ಡಿಂಗ್ ಹೋಗ್ಬೇಕಂದ್ರೆ ನಾವು ಅದ್ರ ಮುಂದೆ ಹೋಗಿ ಕಾರ್ ನಿಲ್ಲಿಸಿ ಹೋಗೋದು ಬೇಡ, ಸ್ವಲ್ಪ ದೂರ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೋದು. ಮತ್ತು ಲಿಫ್ಟಲ್ಲೇ ಓಡಾಡಬೇಕಂತಿಲ್ಲ, ಮೆಟ್ಲು ಹತ್ಕೊಂಡು ಇಳಿಯೋದು, ಈ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡಬೇಕು. ಜಂಕ್ ಫುಡ್ ತಿನ್ನೋದು ನಿಲ್ಲಿಸ್ಬೇಕು. ಬೇಕಾಗಿರೋವಂಥ ಸಮತೋಲನ ಆಹಾರ ಅಂತ ಏನು ಹೇಳ್ತೀವಿ, ಪ್ರೋಟೀನ್ಸು, ಮಿನರಲ್ಸು, ಅದೆಲ್ಲ ಕರೆಕ್ಟ್ ಅಮೌಂಟಲ್ಲಿ ತೊಗೋಬೇಕು. ಮತ್ತು ನಾವು ಇಂಪಾರ್ಟೆಂಟ್ ಏನಂದರೆ ಸ್ಟ್ರೆಸ್ಫುಲ್ ಲೈಫ್ನ ಅವಾಯ್ಡ್ ಮಾಡಬೇಕು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಮ್ಮ ಮಹಿಳೆಯರಿಗೆ ಕೇಳ್ಕೊಳ್ಳೋದಿಷ್ಟೇ, ಬರೀ ಹೇರ್ ಸ್ಟೈಲು ಅಥವಾ ಬೇರೆ ಬೇರೆ ಸ್ಟೈಲು, ಡ್ರೆಸ್ಸಿಂಗ್ ಸೆನ್ಸು ಇದರಲ್ಲಿ ಮಾತ್ರ ನಾವು ಹಳೆ ಕಾಲದ ಟ್ರೆಂಡನ್ನು ಫಾಲೋ ಮಾಡೋದು ಬೇಡ. ಹಳೆ ಕಾಲದವರ ಜೀವನ ಶೈಲಿಯನ್ನು ಕೂಡ ಟ್ರೆಂಡ್ ಆಗಿ ಫಾಲೋ ಮಾಡೋಣ, ಟ್ರೆಂಡ್ ಸೆಟ್ ಮಾಡೋಣ. ಹಾಗಾಗಿ ನಮ್ಮ ಹೃದಯವನ್ನು ನಾವು ಜೋಪಾನ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ನಿಮ್ಮ ಆರೋಗ್ಯದ ಕಾಳಜಿ ನೀವೇ ಮಾಡ್ಕೊಳ್ಬೇಕು. ಎಸ್ಪೆಷಲಿ ಮಹಿಳೆಯರು ಯಾರೂ ಬಂದ್ ಮಾಡೋದಿಲ್ಲ. ಸೊ ಎಲ್ಲ ಸ್ಟ್ರೆಸ್ ಇದ್ರೂ ಕೂಡ ಅದನ್ನು ಸ್ವಲ್ಪ ಬದಿಗಿಟ್ಟು ನಿಮಗಾಗಿ ಸ್ವಲ್ಪ ಮೀ ಟೈಮ್ ಅಂತ ಏನು ಹೇಳ್ತೀವಿ ಅದನ್ನು ಕೊಟ್ಟು ನಿಮ್ಮ ಹೃದಯವನ್ನು ಜೋಪಾನ ಮಾಡ್ಕೊಳ್ಳಿ ನಿಮ್ಮವರಿಗೋಸ್ಕರ ಅಂತ.